ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹ್ಯಾಪಿ ಫ್ರೈಡೇ. ಇದು ಶುಕ್ರವಾರದ ಮಿನಿ ವ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ಸಾರಿ. ಏನಪ್ಪ ಅಂದರೆ ಬೆಳಗ್ಗೆನೇ ಎದ್ದು ಅವತ್ತು ನಾನು 4:15ಗೆ ಎದ್ದಿದ್ದೆ. 4:15ಗೆ ಎದ್ದು ಬಾಗಿಲೆಲ್ಲ ತೊಳೆದು ಬಾಗಿಲಿಗೆಲ್ಲ ರಂಗೋಲಿ ಹಾಕೋದೇ ಒಂದು ಖುಷಿ. ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಅಂದರೆ ನಮ್ಮ ಮಗಳು ಯಾವಾಗಲೂ ಹೇಳ್ತಿರ್ತಾರೆ, ಮೆಹಂದಿ ಥರ ಡಿಸೈನ್ ಹಾಕ್ತೀಯ ನೀನು ಅಂತ. ಬಟ್ ಅದು ನಂಗೆ ತುಂಬ ಇಷ್ಟ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾ ಇರ್ತೀನಿ. ಹುಡುಗರನ್ನು ಎಬ್ರಿಸೋದ್ನೆಲ್ಲ 4:15ಗೆ. ಅವರು ಪಾಪ ಎದ್ದೊಳಗೆ ತುಂಬ ಇದು ಮಾಡಿದ್ರು, ತುಂಬ ಚಳಿ ಆಗ್ತಿತ್ತು. ಹಾಗೆ ನಮ್ಮ ಮನೆಯವರು ಕೂಡ ಎದ್ದು ಒಂದು ಲೋಟ ಕಾಫಿ ಕೊಡು ಅಂದರು. ಅವ್ರಿಗೂ ಒಂದು ಲೋಟ ಕಾಫಿ ಮಾಡಿ ಸ್ಟವ್ ಎಲ್ಲ ಒರೆಸಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಸರಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದರೆ ಟೈಮ್ 5 ಗಂಟೆ ಆಗೋಗ್ಬಿಟ್ಟಿತ್ತು. ಇದು ನಮ್ಮ ಮನೆಯವರು ಬೇಗ ಪೂಜೆ ಎಲ್ಲ ಮುಗಿಸು ಅಲ್ಲಿಗೆ ಹೋಗೋಕೆ ಲೇಟ್ ಆಗುತ್ತೆ ಅಂದರೆ ಆ್ಯಕ್ಚುಲಿ ನಾವು ಊರಿಗೆ ಹೊರಡ್ತಾ ಇದ್ವಿ ಅವತ್ತು. ನಮ್ಮ ಮನೆ ದೇವರಿಗೆ ಮಾಸ್ತಮ್ಮ ಅಂತ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಕ್ಕೆ ವರ್ಷಕ್ಕೊಂದ್ಸತಿ ಹೋಗಿ ಅಲ್ಲಿ ನಾವು ಪೂಜೆ ಮಾಡಿಸ್ಕೊಂಬರ್ತಾ ಇರ್ತೀವಿ. ಈ ವರ್ಷ ಸ್ವಲ್ಪ ಲೇಟೇ ಆಯಿತು. ಅಂದರೆ ಹೋಗೋಣ ಅಂದ್ಕೊಂಡಿದ್ವಿ, ಹಿಂಗೆ ಏನೇನೋ ಕೆಲಸದಲ್ಲಿ ಹೋಗೋಕ್ಕಾಗೇ ಇರಲಿಲ್ಲ. ಎಷ್ಟೇ ಆದರೂ ಮನೆ ದೇವ್ರಿಗೆ ಪೂಜೆ ಮಾಡಿಲ್ಲ ಅಂದರೆ ಸ್ವಲ್ಪ ನೆಮ್ಮದಿ ಇರಲ್ಲ. ಹಂಗಾಗ್ಬಿಟ್ಟು ನಮಗೆ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಶುಕ್ರವಾರ ಹೊರಟ್ಬಿಡೋಣ ಅಂತಂದರು. ಸೊ ಹಂಗಾಗಿ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಹೋಗಬೇಕು ಅಂತ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಅವಲಕ್ಕಿ ಬಾಳೆಹಣ್ಣು ಹಾಕಿ ಪ್ರಸಾದಕ್ಕೆ ರೆಡಿ ಮಾಡಿಕೊಂಡು ಹುಡುಗರನ್ನ ಎಲ್ಲ ಎಬ್ಬರಿಸಿ ಎಲ್ಲ ಸ್ನಾನಕ್ಕೆ ಕಳಿಸಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲಿ 9 ಗಂಟೆ ಆಗೋಗ್ಬಿಟ್ಟಿತ್ತು. ಮನೇಲಿ ಟಿಫನ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಹೋಗ್ತಾ ದಾರಿಲಿ ಹಂಗೆ ಹೋಟ್ಲಲ್ಲೆಲ್ಲ ಟಿಫನ್ ತಿನ್ಕೊಂಡು ಹೋಗೋಣ ಅಂದರು. ಅಷ್ಟೇ. ಇವತ್ತು ಈ ವಿಡಿಯೋ ಇನ್ನು ಅರ್ಧ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.